ಮೈಸೂರು ದಸರಾ ವಸ್ತು ಪ್ರದರ್ಶನಕ್ಕೆ ಗ್ಲೋಬಲ್ ಟಚ್ ವರ್ಷಪೂರ್ತಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲು ಸರ್ಕಾರ ಪ್ಲಾನ್. ಡಾ ಯತೀಂದ್ರ ಸಿದ್ದರಾಮಯ್ಯ ಘೋಷಣೆ. 90 ದಿನ ದಸರಾ ಎಕ್ಸಿಬಿಷನ್ ಕಂಬಳಕ್ಕೂ ಗ್ರೀನ್ ಸಿಗ್ನಲ್. ಮೈಸೂರು ದಸರಾ ವಸ್ತು ಪ್ರದರ್ಶನಕ್ಕೆ ಜಾಗತಿಕ ಸ್ಪರ್ಶ. ಇನ್ನು ಮುಂದೆ ವರ್ಷಪೂರ್ತಿ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿ ಬದಲಾಗಲಿದೆ ಎಕ್ಸಿಬಿಷನ್ ಆವರಣ. ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮಹತ್ವದ ಘೋಷಣೆ. ಇಂದು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು 2026ರ ದಸರಾ ವಸ್ತು ಪ್ರದರ್ಶನದ ಬ್ಲೂ ಪ್ರಿಂಟ್ ಬಿಡುಗಡೆ ಮಾಡಿದರು. 90 ದಿನಗಳ ಮೆಗಾ ಎಕ್ಸಿಬಿಷನ್ ದಸರಾದಿಂದ ಆರಂಭವಾಗಿ ಜನವರಿ 8, 2027ರವರೆಗೆ ಬೇಡಿಕೆ ಇದ್ರೆ ಮತ್ತಷ್ಟು ವಿಸ್ತರಣೆ. 15 ಲಕ್ಷ ಟಾರ್ಗೆಟ್. ಕಳೆದ ವರ್ಷ 8 ರಿಂದ 9 ಲಕ್ಷ ಇದ್ದ ಪ್ರವಾಸಿಗರ ಸಂಖ್ಯೆ ಈ ಬಾರಿ 15 ಲಕ್ಷ ದಾಟಿ ದಾಖಲೆ ಮಾಡಿದೆ. 4 ಕೋಟಿ ವೆಚ್ಚದ ಫುಡ್ ಕೋರ್ಟ್, 32 ಶಾಶ್ವತ ಮಳಿಗೆಗಳು, ಮಳೆ ಬಿಸಿಲಿಗೆ ಅತ್ಯಾಧುನಿಕ ಶೆಲ್ಟರ್ ನಿರ್ಮಾಣ. ವರ್ಷಪೂರ್ತಿ ಅಮ್ಯೂಸ್ಮೆಂಟ್ ಪಾರ್ಕ್ ವಸ್ತು ಪ್ರದರ್ಶನ ಆವರಣವನ್ನು ಗ್ಲೋಬಲ್ ಸ್ಟ್ಯಾಂಡರ್ಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲು ಪ್ಲಾನ್. ಮನರಂಜನೆ ಡಬ್ಬಲ್, ಸಂಗೀತ ಕಾರಂಜಿ, ಲೇಸರ್ ಶೋ, ಬೋಟಿಂಗ್, ಬೆಂಕಿ ಉಗುಳುವ ಡ್ರ್ಯಾಗನ್ ಶೋ ಮುಂದುವರಿಕೆ. ಕಂಬಳಕ್ಕೆ ಎಂಟ್ರಿ. ಕರಾವಳಿ ಸಾಂಸ್ಕೃತಿಕ ಕ್ರೀಡೆ ಕಂಬಳವನ್ನು ದಸರಾದಲ್ಲಿ ಆಯೋಜಿಸಲು ಚಿಂತನೆ. ಸಿಎಂ ಅಂತಿಮ ತೀರ್ಮಾನ. ರಸ್ತೆ ರಿಪೇರಿ ವಾರ್ನಿಂಗ್. ದಸರಾ ಮುಂಚೆ ಮೈಸೂರು ನಗರದ ಎಲ್ಲಾ ರಸ್ತೆ ರಿಪೇರಿ, ಹೊಸ ರಸ್ತೆ ಕಾಮಗಾರಿ ಮುಗಿಸಲು ಇಂಜಿನಿಯರ್ಗಳಿಗೆ ಖಡಕ್ ಸೂಚನೆ. ಟ್ರಾಫಿಕ್ ಪ್ಲಾನ್. ನಗರ ಮಧ್ಯಭಾಗದಲ್ಲಿ ರ್ಯಾಲಿ, ಕನ್ಸರ್ಟ್, ವ್ಯಾನ್, ಹೊರವಲಯದಲ್ಲಿ ಪ್ರತ್ಯೇಕ ಮೈದಾನ ಮೀಸಲಿಡಲು ಸರ್ಕಾರಕ್ಕೆ ಮನವಿ. ಚುನಾವಣೆ ಅಪ್ಡೇಟ್. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನವೆಂಬರ್ನಲ್ಲಿ. ಗ್ರಾಮ ಪಂಚಾಯಿತಿ ಇದೇ ವರ್ಷ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ. ಬೃಹತ್ ಮೈಸೂರು ಪ್ರಸ್ತಾವನೆಯಿಂದ ವಿಳಂಬ. ಸೆನ್ಸೆಸ್ ಮುಗಿಯುವವರೆಗೆ ಕಾಯದೆ ಶೀಘ್ರದಲ್ಲೇ ಚುನಾವಣೆ ನಡೆಸಲು ನಿರ್ಧಾರ. ಬರಗಾಲ ಇದ್ರೂ ದಸರಾ ವಿಜೃಂಭಣೆಗೆ ಕಡಿತ ಇಲ್ಲ. ರೀಟೆಕ್. ಬರಗಾಲ ಇದ್ರೂ ದಸರಾ ವಿಜೃಂಭಣೆಗೆ ಕಡಿತ ಇಲ್ಲ ಎಂದು ಸ್ಪಷ್ಟಪಡಿಸಿದ ಡಾ ಯತೀಂದ್ರ ಸಿದ್ದರಾಮಯ್ಯ. ದಸರಾ ಶಾಶ್ವತ ಪ್ರಾಧಿಕಾರದ ರಚನೆ ಬಗ್ಗೆ ಸಿಎಂ ತೀರ್ಮಾನ ಮಾಡ್ತಾರೆ ಎಂದ ಕೆಡಿಪಿ ಸಭೆ. ಮುಂದಿನ ತಿಂಗಳು ದಸರಾ ಉಪಸಮಿತಿಗಳಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಎಂದು ಭರವಸೆ. ಕಾಂತರಾಜು ಕೆ, ಮೈಸೂರು, ಪ್ರಜಾಪವರ್ ನ್ಯೂಸ್.